चिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनूमत्स्मरणाद्भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 22ನೇ ಅಧ್ಯಾಯದಲ್ಲಿ ಇವತ್ತು 19ನೇ ಗದ್ಯ. ಏವಂ ಭಗಣ ಗ್ರಹಾದಯಃ ಏತಸ್ಮಿನ್ ಅಂತರ್ಬಹಿರ್ಯೋಗೇನ ಕಾಲಚಕ್ರ ಆಯೋಜಿತಾಃ ಧ್ರುವಮೇವಾವಲಂಬ್ಯ ವಾಯುನಾ ಉದೀರ್ಯಮಾಣಾಃ ಆಕಲ್ಪಾಂತಂ ಪರಿತಃ ಕ್ರಮಂತಿ. ಧ್ರುವನ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಧ್ರುವ ಮಹರ್ಲೋಕವಾಸಿಗಳಿಗೆ ಇವತ್ತಿಗೂ ಕೂಡ ತತ್ವೋಪದೇಶವನ್ನ ಮಾಡ್ತಾ ಇದ್ದಾನೆ. ಆ ಧ್ರುವನಿಗೆ ಎಲ್ಲ ಗ್ರಹ ನಕ್ಷತ್ರ ದೇವತೆಗಳು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಮೇಟಿ ಕಂಬದ ಸುತ್ತಲೂ ಹೇಗೆ ಧಾನ್ಯವನ್ನ ತುಳಿತಾ, ತೆನೆಗಳನ್ನು ತುಳಿತಾ ಪಶುಗಳು ಪ್ರದಕ್ಷಿಣೆ ಮಾಡ್ತಾವೋ ಹಾಗೆ ಧ್ರುವ ನಕ್ಷತ್ರದ ಸುತ್ತಲೂ ಕೂಡ ವಾಯುಪಾಶದಿಂದ ಬದ್ಧರಾಗಿ ಎಲ್ಲ ಗ್ರಹಗಳು ಕೂಡ ಸುತ್ತುತ್ತಾವೆ ಅಂತ ಹಿಂದೆ ಹೇಳಿದರು. ನಕ್ಷತ್ರ, ಗ್ರಹ ಮುಂತಾದವುಗಳೆಲ್ಲ ಈ ಸೂರ್ಯ ರಥಕ್ಕೆ ಧಾನ್ಯದ ತೆನೆಗಳನ್ನು ತುಳಿಯುವ ಪಶುಗಳು ಹೇಗೋ ಹಾಗೆ ಕೆಲವು ಒಳಗಿನ ಕಕ್ಷೆಯಲ್ಲಿ, ಕೆಲವು ಹೊರಗಿನ ಕಕ್ಷೆಯಲ್ಲಿ. ಧ್ರುವ ನಕ್ಷತ್ರದ ಒಳಗಿನ ಕಕ್ಷೆಯಲ್ಲಿ ಕೆಲವು, ಧ್ರುವ ನಕ್ಷತ್ರದ ಹೊರಗಿನ ಕಕ್ಷೆಯಲ್ಲಿ ಕೆಲವು, ಎಲ್ಲವೂ ಕೂಡ ಧ್ರುವ ನಕ್ಷತ್ರವನ್ನೇ ಆಧಾರವಾಗಿಟ್ಟುಕೊಂಡು ವಾಯುಪಾಶದಿಂದ ಬದ್ಧವಾಗಿ ಕಲ್ಪಾಂತದವರೆಗೂ ಸುತ್ತುತ್ತಾ ಇರ್ತವೆ. ಸೂರ್ಯ ರಥದಕ್ಕೆ ಕೆಲವು ಒಳಗಿನ ಕಕ್ಷೆಯಲ್ಲಿ, ಕೆಲವು ಹೊರಗಿನ ಕಕ್ಷೆಯಲ್ಲಿ ಗ್ರಹಗಳಿದ್ದಾವೆ. ಇದೆಲ್ಲವೂ ಕೂಡ, ಇವೆಲ್ಲದಕ್ಕೂ ಆಧಾರ ಧ್ರುವ ನಕ್ಷತ್ರವೇ. ಆ ಧ್ರುವ ನಕ್ಷತ್ರವನ್ನೇ ಆಧಾರವಾಗಿ ಇಟ್ಟುಕೊಂಡು
ಸೂರ್ಯ ರಥದ ಸುತ್ತಲೂ ಪಶುಗಳು ಸುತ್ತುವಂತೆ ಆ ಸೂರ್ಯ ರಥಕ್ಕೆ ಕೆಲವು ಒಳಗಿನ ಕಕ್ಷೆಯಲ್ಲಿ ಕೆಲವು ಹೊರಗಿನ ಕಕ್ಷೆಯಲ್ಲಿ ವಾಯುವಿನ ಪಾಶಕ್ಕೆ ಬದ್ಧರಾಗಿ ಕಲ್ಪಾಂತದವರೆಗೂ ಸುತ್ತುತ್ತವೆ. ಆತಿವಾಹಿಕ ವಾಯುವಿನ ವೇಗಕ್ಕೆ ಸಿಲುಕಿ ಧ್ರುವಮೇವ ಅವಲಂಬ್ಯ ವಾಯುನಾ ಉದೀರ್ಯಮಾಣಾಃ ಪರಿತಃ ಕ್ರಮಂತಿ ಅಂತ. ವಾಯುವಿನ ವೇಗಕ್ಕೆ ಅವೆಲ್ಲ ಸಿಲುಕಿ ಕಲ್ಪಾಂತದವರೆಗೂ ಸುತ್ತುತ್ತಾ ಇರ್ತವೆ. ಏವಂ ಭಗಣ ಗ್ರಹಾದಯಃ ಏತಸ್ಮಿನ್ ಅಂತರ್ಬಹಿರ್ಯೋಗೇನ ಕಾಲಚಕ್ರಾಯೋಜಿತಾಃ ಧ್ರುವಮೇವಾವಲಂಬ್ಯ ವಾಯುನಾ ಉದೀರ್ಯಮಾಣಾಃ ಆಕಲ್ಪಾಂತಂ ಪರಿತಃ ಕ್ರಮಂತಿ. ಆತಿವಾಹಿಕ ವಾಯು ಅಂತ ಕರೀತಾರೆ ಅದನ್ನು. ಆತಿವಾಹಿಕ ಶಬ್ದವಾಚ್ಯವಾದ ವಾಯುವಿನಿಂದ ಪ್ರೇರಿಸಲ್ಪಟ್ಟವರಾಗಿ ಎಲ್ಲ ಗ್ರಹಗಳು ಕೂಡ ಧ್ರುವ ನಕ್ಷತ್ರವನ್ನೇ ಆಧಾರವಾಗಿ ಇಟ್ಟುಕೊಂಡು ಸುತ್ತುತ್ತಾ ಇರ್ತವೆ. ನಭಸಿ ಯಥಾ ಮೇಘಾಃ ಶೇನಾದಯೋ ವಾಯುವಶಾಃ ಕರ್ಮಸಾರಥಯಃ ಪರಿವರ್ತಂತೆ. ಮತ್ತೊಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಆಕಾಶದಲ್ಲಿ ಸುತ್ತುತ್ತಾ ಇರತಕ್ಕಂತಹ ಈ ಗ್ರಹ ನಕ್ಷತ್ರಗಳೆಲ್ಲ ಕೆಳಗೆ ಯಾಕೆ ಬೀಳೋದಿಲ್ಲ, ಹೇಗೆ ಬೀಳೋದಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಏನೂ ಹಿಡ್ಕೊಳ್ಳದೆ, ಯಾವುದೇ ಆಲಂಬನ ಇಲ್ಲದೆ ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಇರುವಂತಹ ಈ ಗ್ರಹ ನಕ್ಷತ್ರಗಳು ಅವು ಯಾಕೆ ಬೀಳೋದಿಲ್ಲ, ಯಾಕೆ ಕೆಳಗೆ ಅಂದರೆ ಅದಕ್ಕೆ ಶೇನಾದಯ ಯಥಾ ಅಂತ ದೃಷ್ಟಾಂತ. ಆಕಾಶದಲ್ಲಿ ಗಿಡುಗ ಮುಂತಾದ ಪಕ್ಷಿಗಳಿದ್ದಾವೆ, ಹಾಗೆ ಮೋಡಗಳಿದ್ದಾವೆ. ಮೇಘಾಹ ಮತ್ತು ಶೇನಾದಯ, ಮೋಡಗಳು ಮತ್ತು ಗಿಡುಗ ಮುಂತಾದ ಪಕ್ಷಿಗಳು ಅವು ಆಕಾಶದಲ್ಲಿ ಯಾವುದೇ ಆಧಾರವೂ ಇಲ್ಲದೆ ಕೆಳಗೆ ಬೀಳದೆ ವಾಯುವಿನ ಅಧೀನವಾಗಿ ನಿರ್ದಿಷ್ಟವಾದ ಸ್ಥಳಕ್ಕೆ ಚಲಿಸ್ತವೆ. ಒಂದು ಕಡೆಯಿಂದ ಒಂದು ಕಡೆ ಚಲನ ಮಾಡ್ತವೆ. ಮೋಡಗಳು ಆ ಕಡೆಯಿಂದ ಈ ಕಡೆ ಸಂಚಾರ ಮಾಡ್ತವೆ. ಪಕ್ಷಿಗಳು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರ ಮಾಡ್ತವೆ. ಆದರೆ ಅವುಗಳಿಗೆ ಯಾವುದೇ ಆಧಾರ ಇಲ್ಲ. ಯಾವ ಆಧಾರವೂ ಇಲ್ಲದೆ ಆಕಾಶದಲ್ಲಿ ಮೋಡಗಳು ಮತ್ತು ಗಿಡುಗ ಮುಂತಾದ ಪಕ್ಷಿಗಳು ಹೇಗೆ ಬೀಳದೆ ಗಾಳಿಗೆ ಅಧೀನವಾಗಿ ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಚಲನೆ ಮಾಡ್ತಾವೋ ಹಾಗೆ ಕರ್ಮಸಾರಥಯ ಪರಿವರ್ತಂತೆ, ಅದೃಷ್ಟವೇ ಅದಕ್ಕೆ ಕಾರಣ. ನಭಸಿ ಯಥಾ ಮೇಘಾಃ ಶೇನಾದಯೋ ವಾಯುವಶಾಃ ಕರ್ಮಸಾರಥಯಃ ಪರಿವರ್ತಂತೆ. ಏವಂ ಜ್ಯೋತಿರ್ಗಣಾಃ ಪ್ರಕೃತಿಪುರುಷ ಸಂಯೋಗ ಅನುಗೃಹೀತ ಕರ್ಮ ನಿರ್ಮಿತ ಗತಯೋ ಭುವಿ ನ ಪತಂತಿ. ಅದೇ ಥರ ಈ ಜ್ಯೋತಿರ್ಗಣಗಳು ಕೂಡ ಪ್ರಕೃತಿ ಪುರುಷ ಸಂಯೋಗದಿಂದ ಕೂಡಿರ್ತಕ್ಕಂತಹ ಕರ್ಮದಿಂದ ಅವು ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ ಹೊರತು ಅವು ಕೆಳಗೆ ಬೀಳೋದಿಲ್ಲ. ಪ್ರಕೃತಿ ಪುರುಷ ಸಂಯೋಗದಿಂದ ಕೂಡಿದ ಕರ್ಮ ಅಂತ ಹೇಳಿದ್ದಾರೆ. ಅಂದರೆ ಪ್ರಕೃತಿಯಿಂದ ನಿರ್ಮಿತವಾಗಿರ್ತಕ್ಕಂತಹ ಶರೀರ, ಅದು ಪಕ್ಷಿಯ ಶರೀರ, ಆ ಪಕ್ಷಿ ಜೀವನಿಗೂ ಸಂಯೋಗ, ಆ ಪಕ್ಷಿ ಜೀವನ ಅದೃಷ್ಟವಶದಿಂದ ಆ ಪಕ್ಷಿ ಆಕಾಶದಲ್ಲಿ ಹಾರಾಡ್ತಾ ಇರ್ತದೆ.
ಅದಕ್ಕೆ ಆ ಪಕ್ಷಿಯ ಶರೀರ ಬರಲಿಕ್ಕೆ ಪ್ರಕೃತಿ ಕಾರಣ. ಆ ಪ್ರಕೃತಿಯಿಂದ ನಿರ್ಮಿತವಾದ ಒಂದು ಶರೀರ ಏನಿದೆ, ಆ ಶರೀರದಿಂದ ಅದು ಆಕಾಶದಲ್ಲಿ ಹಾರಾಡ್ತಾ ಇರ್ತದೆ, ಹೊರತು ನೆಲದಲ್ಲಿ ಬೀಳೋದಿಲ್ಲ. ಹಾಗೆ ಪ್ರಕೃತಿಯಿಂದ ನಿರ್ಮಿತವಾದಂತಹ ತೇಜೋಮಯವಾದಂತಹ ಗ್ರಹ ಅನ್ನೋ ಶರೀರಕ್ಕೂ ಕೂಡ ಆ ಗ್ರಹಚೇತನನಿಗೂ ಕೂಡ ಅದರ ಸಂಯೋಗ ಆಗಿದೆ. ಪ್ರಕೃತಿ ಐರನ್ ಮಾಡ್ಕೊ ಬಟ್ಟೆ ಸಂಯೋಗ. ಆ ಚೇತನನ ಅದೃಷ್ಟವಶದಿಂದ ಗ್ರಹ ಅಂತನ್ನೋದು ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದೆ, ಹೊರತು ಕೆಳಗೆ ಬೀಳೋದಿಲ್ಲ. ಏವಂ ಜ್ಯೋತಿರ್ಗಣಾಃ ಪ್ರಕೃತಿ ಪುರುಷ ಸಂಯೋಗಾನುಗೃಹೀತ ಕರ್ಮ ನಿರ್ಮಿತ ಗತಯೋ ಭುವಿ ನ ಪತಂತಿ. ಕೇಚನ ಏತಜ್ಜ್ಯೋತಿರನೀಕಂ ಶಿಂಶುಮಾರ ಸಂಸ್ಥಾನಸ್ಯ ಭಗವತೋ ವಾಸುದೇವಸ್ಯ ಯೋಗಧಾರಣಾಯಾಂ ಅನುವರ್ಣಯಂತಿ. ಕೆಲವು ಜ್ಞಾನಿಗಳು ಹೀಗೆ ಹೇಳ್ತಾರೆ, ಭಗವಂತ ಶಿಂಶುಮಾರ ರೂಪಿಯಾದ ಭಗವಂತ ವಾಸುದೇವ ಚೇಳಿನ ಆಕಾರದಲ್ಲಿದ್ದಾನೆ. ಚೇಳಿನ ಆಕಾರದಲ್ಲಿರುವಂತಹ ಭಗವಂತನಾದ ವಾಸುದೇವ ಶಿಂಶುಮಾರ ಮೂರ್ತಿ ತನ್ನ ಸಾಮರ್ಥ್ಯದಿಂದ ತನ್ನ ಅವಯವಗಳಲ್ಲಿ ಎಲ್ಲ ಈ ಜ್ಯೋತಿರ್ಮಂಡಲಗಳನ್ನು ಧಾರಣೆ ಮಾಡಿದ್ದಾನೆ. ಆದ್ದರಿಂದ ಅವು ನೆಲದ ಮೇಲೆ ಬೀಳೋದಿಲ್ಲ ಅಂತ ಹೀಗೂ ಕೆಲವು ಜ್ಞಾನಿಗಳು ಹೇಳ್ತಾರೆ ಅಂತ. ಯಾಕೆ ಅವು ಯಾವುದೇ ಆಧಾರ ಇಲ್ಲದೆ ಕೆಳಗೆ ಬೀಳೋದಿಲ್ಲ, ಹೇಗೆ ಆಕಾಶದಲ್ಲಿ ಅವು ಸಂಚಾರ ಮಾಡ್ತಾವೆ ಅನ್ನೋ ಪ್ರಶ್ನೆಗೆ ಇದು ಕೂಡ ಒಂದು ಉತ್ತರ. ಕೆಲವು ಜ್ಞಾನಿಗಳು ಹೀಗೂ ಹೇಳುತ್ತಾರೆ, ಚೇಳಿನ ಆಕಾರದಲ್ಲಿರುವಂತಹ ಭಗವಾನ್ ವಾಸುದೇವ ಶಿಂಶುಮಾರ ರೂಪಿಯಾದ ಭಗವಂತ, ಅವನು ತನ್ನ ಸಾಮರ್ಥ್ಯದಿಂದ ಎಲ್ಲ ಗ್ರಹಗಳನ್ನು ಕೂಡ ತನ್ನ ಅವಯವಗಳಲ್ಲಿ ಧಾರಣೆ ಮಾಡಿದ್ದಾನೆ. ಎಲ್ಲ ಜ್ಯೋತಿರ್ಮಂಡಲವನ್ನು ಕೂಡ ತನ್ನ ಅವಯವದಲ್ಲಿ ಧಾರಣೆ ಮಾಡಿದ್ದಾನೆ. ಆದ್ದರಿಂದ ಯಾವ ಗ್ರಹಗಳು ಕೂಡ ತಮ್ಮ ತಮ್ಮ ಕಕ್ಷೆಯಿಂದ ಕಳಚಿ ಕೆಳಗೆ ಬೀಳೋದಿಲ್ಲ. ಎಲ್ಲವನ್ನೂ ಕೂಡ ಶಿಂಶುಮಾರ ರೂಪಿಯಾದ ಆ ಭಗವಂತ ವಾಸುದೇವ ತನ್ನ ಶರೀರದಲ್ಲಿ ಅವುಗಳನ್ನು ಧಾರಣೆ ಮಾಡಿದ್ದಾನೆ ಅಂತ. ಇಲ್ಲಿ ಶಿಂಶುಮಾರ ಅವನ ಅವಯವಗಳಲ್ಲಿ ಜ್ಯೋತಿರ್ಗಳನ್ನ ಮಂಡಲಗಳನ್ನು ಧಾರಣೆ ಮಾಡಿದ್ದಾನೆ ಅಂದರೆ ಅವನ ಅವಯವ ಅದು ಜ್ಞಾನಾನಂದಾತ್ಮಕವಾದದ್ದು, ಪ್ರಾಕೃತವಾದ ಶರೀರ ಅಲ್ಲ. ಹೀಗಿರುವಾಗ ಅದನ್ನ ಸೂರ್ಯ ಮೊದಲಾದ ಗ್ರಹಗಳು ನಕ್ಷತ್ರಗಳು ಆಶ್ರಯ ಮಾಡಿಕೊಂಡಿದೆ ಅಂತನ್ನೋದು ಜ್ಞಾನಿಗಳಿಗೆ ಸಮ್ಮತ. ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಶಿಂಶುಮಾರ ರೂಪದಿಂದ ಭಗವಂತ ಎಲ್ಲ ಈ ಗ್ರಹ ನಕ್ಷತ್ರಗಳ ಮೊದಲಾದವುಗಳನ್ನೆಲ್ಲ ಧಾರಣೆ ಮಾಡಿದ್ದಾನೆ ಅಂತನ್ನೋ ವಿಷಯ. ಇಲ್ಲಿ ಕೇಚನ ಅಂತ ಇದೆ. ಕೇಚನ ಅಂತನ್ನೋ ಶಬ್ದಕ್ಕೆ ಕೆಲವರು ಅಂದ್ರೆ ಜ್ಞಾನಿಗಳು ಅಂತಾನೆ ಅರ್ಥ ಅದಕ್ಕೆ, ಹೊರತು ಇದು ಪೂರ್ವಪಕ್ಷ ಹೇಳ್ತಾ ಇರೋದಲ್ಲ, ಬೇರೆ ಯಾರ್ದೋ ಮತವನ್ನ ಅನುವಾದ ಮಾಡ್ತಾ ಇರೋದು ಅಂತ ತಿಳ್ಕೊಳ್ಬಾರ್ದು. ಕೇಚನ ಏತಿಜ್ಯೋತಿರನೀಕಂ ಅಂತ ಎಲ್ಲಿ ಕೇಚನ ಅಂತಂತ ಭಾಗವತದಲ್ಲಿರೋ ಕೇಚನ ಅನ್ನೋ ಶಬ್ದಕ್ಕೆ ಭಾಗವತದ ಜ್ಞಾನಿಗಳು ಅಂತಾನೆ ಅರ್ಥ. ಗ್ರಹರ್ಕ್ಷತಾರಾಮಯಮಾಧಿದೈವಿಕಂ ರೂಪಂ ಹರೇರ್ಮಂತ್ರಕೃತಸ್ತ್ರಿಕಾಲಂ ನಮಸ್ಯತಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಮಾಶು ಪಾಪಂ. ಅಂತ ಮುಂದೆ 32 ಈ ಅಧ್ಯಾಯದ ಕೊನೆಯಲ್ಲಿ ಬರ್ತದೆ. ಶಿಂಶುಮಾರ ರೂಪಿಯಾದ ಭಗವಂತನೇ ಎಲ್ಲ ಗ್ರಹ ತಾರೆಗಳಿಗೂ ಆಧಾರ ಅಂತನ್ನೋ ವಿಷಯ ಅಲ್ಲಿ ಬರ್ತದೆ.
ಅಲ್ಲಿ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉದಾಹರಿಸ್ತಾರೆ. ಆವಾಗ ನೋಡೋಣಂತೆ ಆ ವಿಷಯವನ್ನು. ಹಾಗಾಗಿ ವಾಸುದೇವಸ್ಯ ಭಗವತೋ ವಾಸುದೇವಸ್ಯ ಶಿಂಶುಮಾರ ಸಂಸ್ಥಾನಸ್ಯ ಯೋಗಧಾರಣಯ ಅನು ಯೋಗಧಾರಣಾಯಾಮ್ ಅನುವರ್ಣಯಂತಿ. ಯಸ್ಯ ಪುಚ್ಛಾಗ್ರೆ ಅವಾಕ್ಷರಸಃ ಕುಂಡಲೀಭೂತದೇಹಸ್ಯ ಧ್ರುವಃ ಉಪಕಲ್ಪಿತಃ ತಸ್ಯ ಲಾಂಗೂಲೆ ಪ್ರಜಾಪತಿರಗ್ನಿಃ ಇಂದ್ರೋ ಧರ್ಮಃ ಇತಿ. ಶಿಂಶುಮಾರ ರೂಪಿಯಾದ ಭಗವಂತ ತನ್ನ ಶರೀರವನ್ನ ಅವಾಕ್ಷರಸಃ ಗುಂಡಿಗೆ ಮಾಡಿಕೊಂಡಿದ್ದಾನೆ, ತಲೆಯನ್ನ ಕೆಳಗೆ ಮಾಡಿಕೊಂಡಿದ್ದಾನೆ. ಶಿಂಶುಮಾರ ರೂಪಿಯಾದ ಭಗವಂತನ ತಲೆ ಕೆಳಗಿದೆ. ಅವನ ಬಾಲದ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ. ಶಿಂಶುಮಾರ ಚೇಳಿನ ಆಕಾರ. ಆ ಚೇಳಿನ ಆಕಾರದ ಭಗವಂತನ ಬಾಲ ತುದಿ ಏನಿದೆ, ಆ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ. ಬಾಲದ ತುದಿಯಲ್ಲಿ ಧ್ರುವ ನಕ್ಷತ್ರವನ್ನು ಧಾರಣೆ ಮಾಡಿದ್ದಾನೆ. ತನ್ನ ತಲೆಯನ್ನ ಕೆಳಗೆ ಮಾಡಿಕೊಂಡಿದ್ದಾನೆ ಗುಂಡಿಗೆ. ಆ ಬಾಲದಲ್ಲಿ ಪ್ರಜಾಪತಿ, ಇಂದ್ರ, ಅಗ್ನಿ, ಧರ್ಮ ಅನ್ನೋ ನಕ್ಷತ್ರಗಳನ್ನು ಧಾರಣೆ ಮಾಡಿದ್ದಾನೆ. ಬಾಲದಲ್ಲಿ ಈ ನಕ್ಷತ್ರಗಳಿದ್ದಾವೆ. ಆ ಬಾಲದ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ. ಯಸ್ಯ ಪುಚ್ಛಾಗ್ರೆ ಅವಾಕ್ಷಿರಸಃ ಕುಂಡಲೀಭೂತ ದೇಹಸ್ಯ ಧ್ರುವಃ ಉಪಕಲ್ಪಿತಃ ತಸ್ಯ ಲಾಂಗೂಲೆ ಪ್ರಜಾಪತಿಃ ಅಗ್ನಿಃ ಇಂದ್ರೋ ಧರ್ಮಃ ಇತಿ. ಪುಚ್ಛಮೂಲೆ ಧಾತಾ ವಿಧಾತಾ ಚ ಕಟ್ಯಾಂ ಸಪ್ತರ್ಷಯಃ ತಸ್ಯ ದಕ್ಷಿಣಾವರ್ತಕುಂಡಲೀಭೂತ ಶರೀರಸ್ಯ ಯಾನಿ ಉದಗಯನಾನಿ ದಕ್ಷಿಣ ಪಾರ್ಶ್ವೇ ನಕ್ಷತ್ರಾಣಿ ಉಪಕಲ್ಪಯಂತಿ. ದಕ್ಷಿಣಾಯನಾನಿ ತು ಸವ್ಯೇ ಯಥಾ ಶಿಂಶುಮಾರಸ್ಯ ಕುಂಡಲ ಭೋಗ ಸನ್ನಿವೇಶಸ್ಯ ಪಾರ್ಶ್ವಯೋಃ ಉಭಯೋಃ ಅಪಿ ಅವಯವಾಃ ಸಮಸಂಖ್ಯಾಃ ಭವಂತಿ. ಆ ಶಿಂಶುಮಾರ ರೂಪಿಯಾದ ಭಗವಂತನ ಬಾಲ ಏನಿದೆ, ಆ ಬಾಲದ ಬುಡದಲ್ಲಿ ಧಾತೃ ವಿಧಾತೃ ಎಂಬ ನಕ್ಷತ್ರಗಳು ಮತ್ತು ಮಧ್ಯದಲ್ಲಿ ಸಪ್ತರ್ಷಿ ನಕ್ಷತ್ರಗಳು ಇದ್ದಾವೆ. ಕಟ್ಯಾಮ್ ಅಂದ್ರೆ ಮಧ್ಯಭಾಗ, ಕಟಿ ಪ್ರದೇಶ. ಬಾಲದ ಬುಡದಲ್ಲಿ ಪುಚ್ಛಮೂಲೆ ಧಾತಾ ವಿಧಾತ, ಬಾಲದ ಬುಡದಲ್ಲಿ ಧಾತೃ ಮತ್ತು ವಿಧಾತೃ ಎಂಬಂತಹ ಎರಡು ನಕ್ಷತ್ರಗಳು. ಕಟ್ಯಾಂ ಕಟಿ ಪ್ರದೇಶ, ಮಧ್ಯಭಾಗದಲ್ಲಿ ಸಪ್ತರ್ಷಯ, ಸಪ್ತರ್ಷಿ ನಕ್ಷತ್ರಗಳಿದ್ದಾವೆ. ತಸ್ಯ ದಕ್ಷಿಣಾವರ್ತ ಕುಂಡಲೀಭೂತ ಶರೀರಸ್ಯ ಅಂದ್ರೆ ಬಲಕ್ಕೆ ತಿರುಗಿರ್ತಕ್ಕಂತಹ ದುಂಡಗಾದ ಶರೀರ, ಬಲಗಡೆ ತಿರ್ಕೊಂಡಿದೆ, ದುಂಡಗೆ ಮಾಡಿಕೊಂಡಿದ್ದಾನೆ ತನ್ನ ಶರೀರವನ್ನ. ಆ ಶರೀರದ ಬಲಭಾಗದಲ್ಲಿ ಸೂರ್ಯನ ಉತ್ತರಾಯಣ ಗತಿಗೆ ಮಾರ್ಗವಾದಂತಹ ಅಭಿಜಿತ್ ಮುಂತಾದ ಪುನರ್ವಸುವರೆಗಿನ 14 ನಕ್ಷತ್ರಗಳಿದ್ದಾವೆ. ಬಲಭಾಗದಲ್ಲಿ ಶರೀರದ ಆ ಶಿಂಶುಮಾರ ರೂಪಿಯಾದ ಭಗವಂತನ ಶರೀರದ ಬಲಭಾಗದಲ್ಲಿ ಉತ್ತರಾಯಣ ಗತಿ, ಸೂರ್ಯನ ಗತಿ ಉತ್ತರಾಯಣ ಗತಿಗೆ ಮಾರ್ಗಗಳು ಯಾವ್ದ್ಯಾವ್ದಿದಲ್ಲ ಆ 14 ನಕ್ಷತ್ರಗಳು, ಪುನರ್ವಸುವರೆಗಿನ ನಕ್ಷತ್ರ ಅಭಿಜಿತ್ ಸೇರಿಸ್ಕೊಂಡು 14. ಇನ್ನು ಎಡಭಾಗದಲ್ಲಿ ದಕ್ಷಿಣಾಯನ ಮಾರ್ಗಕ್ಕೆ ಬೇಕಾಗುವಂತಹ ಪುಷ್ಯ ಮುಂತಾದ ನಕ್ಷತ್ರದ ಉತ್ತರಾಷಾಢ ನಕ್ಷತ್ರದವರೆಗೆ 14 ನಕ್ಷತ್ರಗಳು. ಹೀಗೆ 14 ದಕ್ಷಿಣಾಯನ ಮಾರ್ಗದ ನಕ್ಷತ್ರಗಳು ಎಡಭಾಗದಲ್ಲಿದ್ದಾವೆ. ಬಲಭಾಗದಲ್ಲಿ 14 ಪುನರ್ವಸುವರೆಗಿನ ನಕ್ಷತ್ರಗಳು ಜೊತೆಗೆ ಅಭಿಜಿತ್ ಅನ್ನೋದನ್ನು ಸೇರಿಸ್ಕೊಳ್ಬೇಕು. ಆವಾಗ 14 ನಕ್ಷತ್ರಗಳಾಯ್ತು. ಹೀಗೆ 14 28 ನಕ್ಷತ್ರಗಳು ಅಭಿಜಿತ್ತನ್ನು ಸೇರಿಸ್ಕೊಂಡು. ಎಡಭಾಗದಲ್ಲಿ 14, ಬಲಭಾಗದಲ್ಲಿ 14 ನಕ್ಷತ್ರಗಳು ಇದ್ದಾವೆ.
ಆ ಶಿಂಶುಮಾರ ರೂಪಿಯಾದ ಭಗವಂತನ ಶರೀರದ ಆ ಭಾಗ ಈ ಭಾಗ. ಆ ಶರೀರವನ್ನ ಅವನು ಗುಂಡಿಗೆ ಮಾಡ್ಕೊಂಡಿದ್ದಾನೆ, ಕುಂಡಲೀಭೂತ ಶರೀರ ಅಂತ. ಆದ್ರಿಂದ ಚೇಳಿನ ಮೈಯಲ್ಲಿ ಎರಡೂ ಕಡೆಗಳಲ್ಲಿಯೂ ಕೂಡ ಅವಯವಗಳು ಸಮ ಸಂಖ್ಯೆಯಲ್ಲಿ ಇದ್ದಾವೆ. ಚೇಳಿನ ಶರೀರ, ಚೇಳಿನ ಆಕಾರ, ಹಾಗಾಗಿ ಅದನ್ನು ಗುಂಡಿಗೆ ಮಾಡಿಕೊಂಡಿರೋದ್ರಿಂದ ಎರಡು ಕಡೆಯಲ್ಲೂ ಕೂಡ ಸಮವಾದ ಸಂಖ್ಯೆಯಲ್ಲಿ ಅವಯವಗಳು ಇದ್ದಾವೆ. ಹಾಗಾಗಿ ಆ ಕಡೆ 14, ಈ ಕಡೆ 14 ನಕ್ಷತ್ರಗಳು. ಬಾಲದ ತುದಿಯಲ್ಲಿ ಧ್ರುವ ನಕ್ಷತ್ರ, ಬಾಲದಲ್ಲಿ ಪ್ರಜಾಪತಿ, ಅಗ್ನಿ, ಇಂದ್ರ, ಧರ್ಮ ಅಂತನ್ನೋ 4 ನಕ್ಷತ್ರಗಳು. ಆ ಬಾಲದ ಬುಡದಲ್ಲಿ ಧಾತೃ ವಿಧಾತೃ ಅನ್ನೋ 2 ನಕ್ಷತ್ರಗಳು. ಮಧ್ಯದಲ್ಲಿ ಕಟಿ ಪ್ರದೇಶ ಏನಿದೆ ಆ ಮಧ್ಯಭಾಗದಲ್ಲಿ ಸಪ್ತರ್ಷಿ ನಕ್ಷತ್ರಗಳು. ಈ ರೀತಿ ಶಿಂಶುಮಾರ ರೂಪಿಯಾದ ಭಗವಂತನ ಚಿಂತನೆಯನ್ನ ಮಾಡಬೇಕು. ಯಸ್ಯ ಪುಚ್ಛಾಗ್ರೆ ಅವಾಕ್ಷಿರಸಃ ಕುಂಡಲೀಭೂತ ದೇಹಸ್ಯ ಧ್ರುವಃ ಉಪಕಲ್ಪಿತಃ ತಸ್ಯ ಲಾಂಗೂಲೆ ಪ್ರಜಾಪತಿಃ ಅಗ್ನಿಃ ಇಂದ್ರೋ ಧರ್ಮಃ ಇತಿ ಪುಚ್ಛಮೂಲೆ ಧಾತಾ ವಿಧಾತಾ ಚ ಕಟ್ಯಾಂ ಸಪ್ತರ್ಷಯಃ ತಸ್ಯ ದಕ್ಷಿಣಾವೃತ್ತ ಕುಂಡಲೀಭೂತ ಶರೀರಸ್ಯ ಯಾನಿ ಉದಗಯನಾನಿ ದಕ್ಷಿಣ ಪಾರ್ಶ್ವೇ ನಕ್ಷತ್ರಾಣಿ ಉಪಕಲ್ಪಯಂತಿ ದಕ್ಷಿಣಾಯನಾನಿ ತು ಸವ್ಯೇ ಯಥಾ ಶಿಂಶುಮಾರಸ್ಯ ಕುಂಡಲಭೋಗ ಸನ್ನಿವೇಶಸ್ಯ ಪಾರ್ಶ್ವಯೋಃ ಉಭಯೋಃ ಅಪಿ ಅವಯವಾಃ ಸಮಸಂಖ್ಯಾಃ ಭವಂತಿ. ಪೃಷ್ಠೇ ತು ಅಜವೀಥಿ ಆಕಾಶಗಂಗಾ ಚ ಉದರತಃ ಪುನರ್ವಸು ಪುಷ್ಯೌ ದಕ್ಷಿಣವಾಮಯೋಃ ಶ್ರೋಣ್ಯೋಃ ಆರ್ದ್ರಾ ಆಶ್ಲೇಷಾ ಚ ದಕ್ಷಿಣವಾಮಯೋಃ ಪಾದಯೋಃ ಅಭಿಜಿತ್ ಉತ್ತರಾಷಾಢೆ ದಕ್ಷಿಣವಾಮಯೋಃ ನಾಸಿಕಯೋಃ ಯಥಾಸಂಖ್ಯಂ ಶ್ರವಣ ಪೂರ್ವಾಷಾಢೆ ದಕ್ಷಿಣವಾಮಯೋಃ ಲೋಚನಯೋಃ ಧನಿಷ್ಠಾಮೂಲಂ ಚ ದಕ್ಷಿಣವಾಮಯೋಃ ಕರ್ಣಯೋಃ ಮಖಾದೀನಿ ಅಷ್ಟನಕ್ಷತ್ರಾಣಿ ದಕ್ಷಿಣಾಯನಾನಿ ವಾಮಪಾರ್ಶ್ವಪಂಕ್ತಿಷು ಯುಂಜೀತ ತಥೈವ ಮೃಗಶೀರ್ಷಾದೀನಿ ಉದಗಯನಾನಿ ದಕ್ಷಿಣಪಾರ್ಶ್ವೇಷು ಪ್ರಾತಿಲೋಮ್ಯೇನ ಯುಂಜೀತ. ಇನ್ನು ಆ ಚೇಳು ಶಿಂಶುಮಾರನ ಚೇಳಿನ ಆಕಾರದ ಆ ಶಿಂಶುಮಾರನ ಬೆನ್ನು ಏನಿದೆ ಆ ಬೆನ್ನಿನಲ್ಲಿ ಅಜವೀಥಿ ಇದೆ. ಆ ಚೇಳಿನ ಉದರದಲ್ಲಿ ಆಕಾಶಗಂಗೆಗಳಿದ್ದಾವೆ. ಹೊಟ್ಟೆಯಲ್ಲಿ ಬೆನ್ನಿನಲ್ಲಿ ಅಜವೀಥಿ, ಆಕಾಶಗಂಗೆಗಳು ಉದರದಲ್ಲಿ ಆಕಾಶಗಂಗಾ. ಆಮೇಲೆ ಬಲಗಡೆ ಎಡ ಜಘನದಲ್ಲಿ ಪುನರ್ವಸು ಪುಷ್ಯ ಅನ್ನೋ ನಕ್ಷತ್ರಗಳು. ಎಡಗಡೆ ಕಾಲಿನಲ್ಲಿ ಆರ್ದ್ರ ಆಶ್ಲೇಷ ನಕ್ಷತ್ರಗಳು. ಬಲ ಮತ್ತು ಎಡ ಕಾಲುಗಳಲ್ಲಿ, ಬಲಗಾಲು ಮತ್ತು ಎಡಗಾಲು ಅದರಲ್ಲಿ ಆರ್ದ್ರ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರ. ಇನ್ನು ಮೂಗಿನಲ್ಲಿ ಬಲಗಡೆ ಅಭಿಜಿತ್, ಎಡಗಡೆ ಮೂಗಿನಲ್ಲಿ ಉತ್ತರಾಷಾಢ ನಕ್ಷತ್ರ. ಆಮೇಲೆ ಕಣ್ಣು, ಬಲಗಡೆ ಕಣ್ಣಿನಲ್ಲಿ ಶ್ರವಣ ನಕ್ಷತ್ರ, ಎಡಗಡೆ ಕಣ್ಣಿನಲ್ಲಿ ಪೂರ್ವಾಷಾಢ ನಕ್ಷತ್ರ. ಕಿವಿ, ಬಲಗಡೆ ಕಿವಿಯಲ್ಲಿ ಧನಿಷ್ಠ ನಕ್ಷತ್ರ, ಎಡಗಡೆ ಕಿವಿಯಲ್ಲಿ ಮೂಲ ನಕ್ಷತ್ರ. ಇನ್ನು ಉಳಿದ ನಕ್ಷತ್ರಗಳು ಆ ಶರೀರದ ಎಡಭಾಗದಲ್ಲಿ, ಚೇಳಿನ ಎಡಭಾಗದ ಪ್ರದೇಶದಲ್ಲಿ ಮಘ ಮುಂತಾದ 8 ದಕ್ಷಿಣಾಯನ ನಕ್ಷತ್ರಗಳು. ಆಮೇಲೆ ಮೃಗಶೀರ್ಷದಿಂದ
ಹಿಂದಕ್ಕೆ ಪೂರ್ವಾಭಾದ್ರ ಅವರೆಗಿನ 8 ನಕ್ಷತ್ರ ಉತ್ತರಾಯಣ ನಕ್ಷತ್ರಗಳು ಬಲಭಾಗದಲ್ಲಿ ಆಶ್ರಯಿಸಿಕೊಂಡಿದ್ದಾವೆ ಅಂತ ತಿಳ್ಕೊಳ್ಬೇಕು. ಇಷ್ಟಾದ ಮೇಲೆ ಇನ್ನೆರಡು ನಕ್ಷತ್ರ ಉಳಿತು, ಶತಭಿಷ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ. ಇದು ಶತಭಿಷ ಜ್ಯೇಷ್ಠೆ ಸ್ಕಂಧಯೋ ದಕ್ಷಿಣವಾಮಯೋ ನೆಸೇತೆ. ಶತಭಿಷ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಎರಡು ನಕ್ಷತ್ರಗಳನ್ನ ಹೆಗಲುಗಳಲ್ಲಿ ಇವೆ ಅಂತ ತಿಳ್ಕೊಳ್ಬೇಕು. ಬಲ ಹೆಗಲಿನಲ್ಲಿ ಶತಭಿಷ, ಎಡ ಹೆಗಲಿನಲ್ಲಿ ಜ್ಯೇಷ್ಠ ನಕ್ಷತ್ರ. ಹೀಗೆ ಒಟ್ಟು 28 ನಕ್ಷತ್ರಗಳು ಇವನ ಅವಯವಗಳಲ್ಲಿ ಹೇಗೆ ಹೇಗೆ ಎಲ್ಲೆಲ್ಲಿ ಯಾವ ನಕ್ಷತ್ರಗಳಿದ್ದಾವೆ ಅನ್ನೋದನ್ನು ಹೇಳಿದ ಹಾಗೆ ಆಯ್ತು. ಶತಭಿಷಕ್ ಜ್ಯೇಷ್ಠೆ ಸ್ಕಂದಯೋ ದಕ್ಷಿಣವಾಮಯೋ ನೆಸೇತಂತ ನೋಡಿ, ಎಲ್ಲ ಬಂತ ಅಂತ. ಪೃಷ್ಠೇತು ಅಜವೀಥಿ ಆಕಾಶಗಂಗಾ ಚ ಉದರತಃ ಪುನರ್ವಸು ಪುಷ್ಯೌ ದಕ್ಷಿಣವಾಮಯೋ ಶ್ರೋಣ್ಯೋ ಆರ್ದ್ರ ಆಶ್ಲೇಷಾ ಚ ದಕ್ಷಿಣವಾಮಯೋ ಪಾದಯೋ ಅಭಿಜಿತ್ ಉತ್ತರಾಷಾಢೆ ದಕ್ಷಿಣವಾಮಯೋ ನಾಸಿಕಯೋ ಯಥಾಸಂಖ್ಯಂ ಶ್ರವಣ ಪೂರ್ವಾಷಾಢೆ ದಕ್ಷಿಣವಾಮಯೋ ಲೋಚನಯೋ ಧನಿಷ್ಠಾ ಮೂಲಂ ಚ ದಕ್ಷಿಣವಾಮಯೋ ಕರ್ಣಯೋ ಮುಖಾದೀನಿ ಅಷ್ಟನಕ್ಷತ್ರಾಣಿ ದಕ್ಷಿಣಾಯನಾನಿ ವಾಮಪಾರ್ಶ್ವಪಂಕ್ತಿಷು ಯುಂಜೀತ. ತಥೈವ ಮೃಗಶೀರ್ಷಾದೀನಿ ಉದಗಯನಾನಿ ದಕ್ಷಿಣಪಾರ್ಶ್ವೇಷು ಪ್ರಾತಿಲೋಮ್ಯೇನ ಯುಂಜೀತ. ಶತಭಿಷಕ್ ಜ್ಯೇಷ್ಠೆ ಸ್ಕಂದಯೋ ದಕ್ಷಿಣವಾಮಯೋ ನ್ಯಸೇತ್. ಉತ್ತರ ಹನಾವಗಸ್ತ್ಯೋ ಅಧರಹನೌ ಯಮೋ ಮುಖೇ ಚ ಅಂಗಾರಕಃ ಶನೈಶ್ಚರಃ ಉಪಸ್ಥೆ ಬೃಹಸ್ಪತಿಃ ಕಕುದಿ ವಕ್ಷಸ್ಯಾದಿತ್ಯೋ ಹೃದಯೇ ನಾರಾಯಣೋ ಮನಸ್ಸಿ ಚಂದ್ರೋ ನಾಭ್ಯಾಂ ಉಶನಾಃ ಸ್ತನಯೋಃ ಅಶ್ವಿನೌ ಬುಧಃ ಪ್ರಾಣಾಪಾನಯೋಃ ರಾಹುಃ ಗಳೆ ಕೇತವಃ ಸರ್ವಾಂಗೇಷು ರೋಮಸು ಸರ್ವೇ ತಾರಕಗಣಾಃ. ಈಗ 28 ನಕ್ಷತ್ರಗಳನ್ನು ಹೇಳಿದರು. ಅದು ಹೇಳಿದ ಮೇಲೆ ಈಗ ಗ್ರಹಗಳು ಎಲ್ಲೆಲ್ಲಿ ಬೇರೆ ಬೇರೆ ಗ್ರಹಗಳು ಅವೆಲ್ಲ ಯಾವುದನ್ನು ಆಶ್ರಯಿಸಿಕೊಂಡಿದ್ದಾವೆ ಅಂದರೆ, ಮೇಲಿನ ದವಡೆಯಲ್ಲಿ ಮೇಲ್ಭಾಗದಲ್ಲಿ ಅಗಸ್ತ್ಯ ನಕ್ಷತ್ರ, ಕೆಳಗಿನ ದವಡೆಯಲ್ಲಿ ಯಮ ಅನ್ನೋ ನಕ್ಷತ್ರ. ಉತ್ತರ ಹನೌ ಅಗಸ್ತ್ಯೋ ಅದರ ಹನೌ ಯಮಃ. ಹನ ಅಂದ್ರೆ ದವಡೆ. ಆಮೇಲೆ ಮುಖದಲ್ಲಿ ಯಮ, ಯಮೋ ಮುಖೆ. ಯಮ ಅಂದ್ರೆ ಕುಜ ಅಲ್ಲ. ಮುಖೇ ಚ ಅಂಗಾರಕಃ, ದವಡೆಯಲ್ಲಿ ಯಮ. ಹನೌ ಯಮಃ, ಕೆಳಗಿನ ದವಡೆಯಲ್ಲಿ ಯಮ, ಮೇಲಿನ ದವಡೆಯಲ್ಲಿ ಅಗಸ್ತ್ಯ ಹೇಳಾಯ್ತು. ಮುಖೇ ಚ ಅಂಗಾರಕಃ, ಮುಖದಲ್ಲಿ ಅಂಗಾರಕ ಗ್ರಹ ಇದೆ. ಶನೈಶ್ಚರ ಉಪಸ್ಥೆ, ಉಪಸ್ಥದಲ್ಲಿ ಶನೈಶ್ಚರ ಇದ್ದಾನೆ. ಬೃಹಸ್ಪತಿ ಕಕುದಿ, ಕುತ್ತಿಗೆಯಲ್ಲಿ ಗುರು ಬೃಹಸ್ಪತಿ. ಎದೆಯಲ್ಲಿ ರವಿ, ವಕ್ಷಸಿ ಆದಿತ್ಯೋ, ಅವನ ಎದೆಯಲ್ಲಿದ್ದಾನೆ ಸೂರ್ಯ. ಹೃದಯದಲ್ಲಿ ನಾರಾಯಣ, ಮನಸ್ಸಿನಲ್ಲಿ ಚಂದ್ರ, ನಾಭಿಯಲ್ಲಿ ಶುಕ್ರ, ಸ್ತನಗಳಲ್ಲಿ ಅಶ್ವಿನಿಗಳು, ಪ್ರಾಣ ಅಪಾನಗಳಲ್ಲಿ ಬುಧ, ಕಂಠದಲ್ಲಿ ರಾಹು, ಸರ್ವಾಂಗಗಳಲ್ಲಿ ಕೇತುಗಳು, ರೋಮಗಳಲ್ಲಿ ಬೇರೆ ಬೇರೆ ಎಲ್ಲ ನಕ್ಷತ್ರಗಳು ಇದ್ದಾವೆ ಅಂತ ಹೀಗೆ ತಿಳ್ಕೊಳ್ಬೇಕು. ಉತ್ತರ ಹನೌ ಅಗಸ್ತ್ಯೋ ಅದರ ಹನೌ ಯಮೋ ಮುಖೇ ಚ ಅಂಗಾರಕಃ ಶನೈಶ್ಚರಃ ಉಪಸ್ಥೆ ಬೃಹಸ್ಪತಿ ಕಕುದಿ ವಕ್ಷಸ್ಯ ಆದಿತ್ಯೋ ಹೃದಯೇ ನಾರಾಯಣೋ
ಮನಸಿ ಚಂದ್ರೋ ನಾಭ್ಯಾಮುಶನಾಃ ಸ್ತನಯೋಃ ಅಶ್ವಿನೌ ಬುಧಃ ಪ್ರಾಣಾಪಾನಯೋಃ ರಾಹುಃ ಗಳೆ ಕೇತವಃ ಸರ್ವಾಂಗೇಷು ರೋಮಸು ಸರ್ವೇ ತಾರಕಗಣಾಃ. ಏತದು ಹೈವ ಭಗವತೋ ವಿಷ್ಣೋಃ ಸರ್ವದೇವತಾಮಯಂ ರೂಪಂ ಅಹರಹಃ ಸಂಧ್ಯಾಯಾಂ ಪ್ರಯತೋ ನಿರೀಕ್ಷಮಾಣಃ ಉಪತಿಷ್ಠೇತ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ನಾಯಾ ನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಇತಿ. ಕಾಲಾಯನಾಯ ನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ. ಕಾಲಾಯನ ಕಾಲವನ್ನ ಜ್ಞಾಪಕ ಮಾಡಿಕೊಡ್ತಕ್ಕಂಥವನು. ಈ ಶುಂಶುಮಾರ ರೂಪಿಯಾದ ಭಗವಂತನನ್ನ ನಾವು 3 ಸಂಧ್ಯಾಕಾಲಗಳಲ್ಲಿಯೂ ಕೂಡ ಉಪಸ್ಥಾನ ಮಾಡಿ ಚಿಂತನೆ ಮಾಡಬೇಕು. ಈ ಶುಂಶುಮಾರ ಸರ್ವದೇವತೆಗಳಿಗೂ ಆಧಾರ. ಸರ್ವದೇವತಾಮಯಂ ಅಂದರೆ ಎಲ್ಲಾ ದೇವತೆಗಳಿಗೂ ಆಧಾರನಾಗಿರ್ತಕ್ಕಂಥವನು ಭಗವಾನ್ ವಿಷ್ಣುವಿನ ಈ ಶುಂಶುಮಾರ ರೂಪ ಏನಿದೆ ಅಂತಹ ರೂಪವನ್ನ ಪ್ರತಿ ದಿವಸ ಅಹರಹ ಸಂಧ್ಯಾಯಾಮ್, ಪ್ರತಿದಿನ 3 ಸಂಧ್ಯೆಗಳಲ್ಲಿಯೂ ಕೂಡ ಸಂಧ್ಯಾಕಾಲಗಳಲ್ಲಿ ನಾವು ಕಾಯಿಕ ವಾಚಿಕ ಮಾನಸಿಕವಾಗಿ ನಿಯಮದಿಂದ ಮೌನದಿಂದ ದರ್ಶನ ಮಾಡ್ತಾ ಉಪಸ್ಥಾನ ಮಾಡಬೇಕು. ಪ್ರಯತೋ ನಿರೀಕ್ಷಮಾಣ ಉಪತಿಷ್ಠೇತ ಅಂತ ನಿಯಮನಿಷ್ಠರಾಗಿ ಮೌನದಿಂದ ಅವನನ್ನ ನಿರೀಕ್ಷಮಾಣ ನೋಡ್ತಾ ಉಪಸ್ಥಾನ ಮಾಡಬೇಕು. ಉಪತಿಷ್ಠೇತ ಸಂಧ್ಯೋಪಸ್ಥಾನ, ಸಂಧ್ಯಾಕಾಲದಲ್ಲಿ ಮಾಡತಕ್ಕಂತಹ ಉಪಸ್ಥಾನ. ಅವನನ್ನ ಉಪಸ್ಥಾನ ಮಾಡುವಾಗ ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯಾನಾಯ ಅಮಿಷಾಂ ಪತಯೇ ನಮೋ ಮಹಾಪುರುಷಾಯ ಧೀಮಹಿ ಇತಿ. ಕಾಲಾಯನಾಯ ಅನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ. ಜ್ಯೋತಿರ್ಮಂಡಲಗಳಿಗೆ ಆಶ್ರಯನಾಗಿರ್ತಕ್ಕಂತಹ ಕಾಲಜ್ಞಾಪಕನಾದ ದೇವಾದಿದೇವನಾದ ಪುರುಷೋತ್ತಮನಿಗೆ ನಮೋ ನಮಃ, ನಿನ್ನನ್ನೇ ನಾವು ಧ್ಯಾನ ಮಾಡ್ತೇವೆ ಅಂತರ್ಥ. ಏತದು ಹೈವ ಭಗವತೋ ವಿಷ್ಣೋಃ ಸರ್ವದೇವತಾಮಯಂ ರೂಪಂ ಅಹರಹಃ ಸಂಧ್ಯಾಯಾಂ ಪ್ರಯತೋ ನಿರೀಕ್ಷಮಾಣ ಉಪತಿಷ್ಠೇತ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಇತಿ. ಗ್ರಹರ್ಕ್ಷತಾರಾಮಯಮಾದಿದೈವಿಕಂ ರೂಪಂ ಹರೇರ್ಮಂತ್ರಕೃತಸ್ತ್ರಿಕಾಲಂ ನಮಸ್ಯತಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲಕೃತಮಾಶು ಪಾಪಂ. ಗ್ರಹ ನಕ್ಷತ್ರ ತಾರೆಗಳು ಎಲ್ಲ ದೇವತೆಗಳಿಗೂ ಆಧಾರನಾಗಿರ್ತಕ್ಕಂತಹ ಆ ಹರಿಯ ಶುಂಶುಮಾರ ರೂಪವನ್ನ ಈ ಮಂತ್ರದಿಂದ 3 ಕಾಲಗಳಲ್ಲಿ ಯಾರು ಜಪ ನಮಸ್ಕಾರ ಸ್ತೋತ್ರ ಮಾಡ್ತಾರೋ ಅಂಥವರಿಗೆ 3 ಕಾಲಗಳಲ್ಲಿಯೂ ಮಾಡುವಂತಹ ಎಲ್ಲ ಪಾಪಗಳು ಕೂಡ ಕೂಡಲೇ ನಾಶವಾಗಿ ಬಿಡತ್ತೆ ಅಂತ ಇದರ ಫಲವನ್ನು ಹೇಳಿದ್ದಾರೆ. ಶುಂಶುಮಾರ ರೂಪಿಯಾದ ಭಗವಂತನ ಈ ಸ್ತೋತ್ರವನ್ನ 3 ಕಾಲಗಳಲ್ಲಿ ಯಾರು ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾರೋ ಅಂಥವರಿಗೆ ಅವರು ಮಾಡುವ 3 ಕಾಲಗಳಲ್ಲಿಯೂ ಮಾಡುವಂತಹ ಎಲ್ಲ ಪಾಪಗಳನ್ನು ಕೂಡ ಆ ಭಗವಂತ ಕೂಡಲೇ ಕಳೆದು ಹಾಕ್ತಾನೆ. ಆ ಶುಂಶುಮಾರ ರೂಪಿಯಾದ ಭಗವಂತ ಎಲ್ಲ ದೇವತೆಗಳಿಗೂ ಆಧಾರನಾಗಿದ್ದಾನೆ, ಎಲ್ಲ ಗ್ರಹ ನಕ್ಷತ್ರ ತಾರೆಗಳಿಗೂ ಕೂಡ ಆಧಾರನಾಗಿದ್ದಾನೆ. ಅಂತಹ ಆ ಹರಿಯ ಈ ಶುಂಶುಮಾರ ರೂಪವನ್ನ ತ್ರಿಕಾಲಂ 3 ಕಾಲಗಳಲ್ಲಿಯೂ ಕೂಡ ನಮಸ್ಯತಃ ಸ್ತುವತಃ ಯಾರು ನಮಸ್ಕಾರ ಮಾಡ್ತಾರೋ, ಯಾರು ಜಪ ಮಾಡ್ತಾರೋ, ಯಾರು ಸ್ತೋತ್ರ ಮಾಡ್ತಾರೋ ಅಂಥವರಿಗೆ ತ್ರಿಕಾಲ ಕೃತಂ ಪಾಪಂ ಆಶು ಸ್ವಯಂ ನಶ್ಯತೆ.
ಅವರು 3 ಕಾಲಗಳಲ್ಲಿ ಮಾಡುವಂತಹ ಪಾಪಗಳು ಕೂಡ ಕೂಡಲೇ ನಾಶವಾಗತ್ತೆ ಅಂತ ಹೀಗೆ ಭಗವಂತ ಎಲ್ಲ ಗ್ರಹ ನಕ್ಷತ್ರ ತಾರೆಗಳಿಗೂ ಸರ್ವದೇವತೆಗಳಿಗೂ ಆಧಾರನಾಗಿದ್ದಾನೆ ಶಿಂಶುಮಾರ ರೂಪದಿಂದ, ಚೇಳಿನ ರೂಪದಿಂದ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಹಿಂದೆ ಹೇಳಿದಂತೆ ಕೇಚನ ಏತಜ್ಯೋತಿರನೀಕಂ ಅಂತ ಹೇಳಿದ್ದು ಯಾರೋ ಕೆಲವರು ಹೇಳ್ತಾರೆ ಅಂತ ಹಂಗೆ ತಿಳ್ಕೊಳ್ಬಾರ್ದು. ಕೇಚನ ಅಂತನ್ನೋದು ಜ್ಞಾನಿಗಳು ಹೇಳ್ತಾರೆ ಅಂತಾನೆ ಅರ್ಥ. ಭಾಗವತದಲ್ಲಿ ಕೇಚನ, ಕೆಲವು ಕಡೆಗೆಲ್ಲ ಕೇಚನ ಅಂತಂದ್ರೆ ಬೇರೆ ಇನ್ಯಾರೋ ಹೇಳ್ತಾರೆ, ಕೆಲವ್ರು ಹಂಗೆ ಹೇಳ್ತಾರೆ ಅಂತನ್ನೋ ಅರ್ಥದಲ್ಲಿ ಹಂಗೆ ಬರುತ್ತೆ. ಹಾಗಲ್ಲ ಇಲ್ಲಿ ಕೇಚನ ಅನ್ನೋದು. ಅದು ಜ್ಞಾನಿಗಳಿಗೆ ಸಮ್ಮತ ಹೌದೋ ಅಲ್ಲೋ, ಕೇಚನ ಇದು ಯಾರೋ ಬೇರೆಯವ್ರು ಹೇಳ್ತಾರೆ, ಹಾಗಾದ್ರೆ ಜ್ಞಾನಿಗಳು ಹೇಳ್ತಾರೋ ಇಲ್ಲೋ ಅಂತ ಹಂಗೆ ತಿಳ್ಕೊಳ್ಬಾರ್ದು. ಅದಕ್ಕೋಸ್ಕರನೇ ಇಲ್ಲಿ ಆಚಾರ್ಯರು ತಾತ್ಪರ್ಯ ಬರೀತಾರೆ. ಇದು ಕೇಚನ ಅಂತಂದ್ರೆ ಯಾರೋ ಹೇಳಿದ್ದು, ಜ್ಞಾನಿಗಳಲ್ಲ ಅಂತ ತಿಳ್ಕೊಳ್ಬೇಡ್ರಿ ಅನ್ನೋದಕ್ಕೋಸ್ಕರನೇ ಈ ಶ್ಲೋಕದಲ್ಲಿ ಆಚಾರ್ಯರು ತಾತ್ಪರ್ಯವನ್ನ ಬರೆದಿದ್ದಾರೆ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರವ ಪುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಪ್ತಃ ಆದಿತ್ಯಾದ್ಯಾ ಸಮಾಶ್ರಿತಾಃ ಇತಿ ಬ್ರಹ್ಮಾಂಡೇ ಅಂತ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ನಮಗೆ ಮಧ್ವಾಚಾರ್ಯರು ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಕೇವಲ ಅಂತರಿಕ್ಷದಲ್ಲಿ ಮಾತ್ರ ಅಲ್ಲದೆ ಜ್ಞಾನಾನಂದಾತ್ಮಕನಾದಂತಹ ಆ ಶಿಂಶುಮಾರ ರೂಪಿಯಾದ ವಿಷ್ಣುವಿನಲ್ಲಿ, ಅವನು ಊರ್ಧ್ವಲೋಕ ವ್ಯಾಪ್ತನಾಗಿದ್ದಾನೆ, ಅಂತಹ ವಿಷ್ಣುವಿನಲ್ಲಿಯೂ ಸೂರ್ಯಾದಿ ಗ್ರಹ ನಕ್ಷತ್ರಗಳು ಆಶ್ರಯಿಸಿಕೊಂಡಿದ್ದಾವೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಇರ್ತಕ್ಕಂತಹ ವಾಕ್ಯ. ಹಾಗಾಗಿ ಜ್ಞಾನಾನಂದಾತ್ಮಕವಾದ ಶರೀರ ಭಗವಂತನದ್ದು, ಪ್ರಾಕೃತ ಶರೀರ ಅಲ್ಲ. ಅಂತಹ ಶರೀರದಲ್ಲಿ ಎಲ್ಲ ಗ್ರಹ ನಕ್ಷತ್ರಗಳು, ಎಲ್ಲ ದೇವತೆಗಳು ಇದ್ದಾರೆ ಅಂತನ್ನೋದು ಜ್ಞಾನಿಗಳಿಗೆ ಸಮ್ಮತವಾದಂತಹ ವಿಷಯ ಅನ್ನೋದು ಈ ಬ್ರಹ್ಮಾಂಡ ಪುರಾಣದ ವಾಕ್ಯದಿಂದ ನಮಗೆ ಗೊತ್ತಾಗ್ತದೆ. ಗೃಹರ್ಕ್ಷತಾರಾಮಯಮಾದಿದೈವಿಕಂ ರೂಪಂ ಹರೇರ್ಮಂತ್ರಕೃತಸ್ತ್ರಿಕಾಲಂ ನಮಸ್ಯತಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲಕೃತಮಾಶು ಪಾಪಂ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಾಹಸ್ರ್ಯಾಂ ವೈಯಾಸಿಕ್ಯಾಂ ಪಂಚಮಸ್ಕಂಧೆ ದ್ವಾವಿಂಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ 22 ಅಧ್ಯಾಯ ಮುಗಿತು. ಲಕ್ಷ್ಮಿ ಯಾವ ನಾಮನಿಂದ ಕರೆಯಲ್ಪಡ್ತಾರೆ ಇಲ್ಲಿ ಸಿಂಸ್ವಾರ ಪರಮಾತ್ಮನ ಜೊತೆ? ಶಿಂಶುಮಾರನ ಪತ್ನಿ ಲಕ್ಷ್ಮೀ ಏನು ನೆನಪಾಗ್ತಾ ಇಲ್ಲ. ಗೊತ್ತದನ್ನ ಯಾರಿಗಾರು ಗೊತ್ತಿದೆಯಾ? ಧ್ರುವ ಮಹಾರಾಜರ ಮಗಳಲ್ವಾ ಆಚಾರ್ಯ? ಯಾರವಳು ಹೆಸರು ನಂಗೂ ಜ್ಞಾಪಕ ಬರ್ತಾ ಇದೆ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ. ಧ್ರುವನ ಮಗಳು ಲಕ್ಷ್ಮೀದೇವಿ ಶಿಂಶುಮಾರನ ಪತ್ನಿಯ ಅಂತ ಎಲ್ಲ ಕೇಳ್ದಂಗ ನಿಮಿಷ ಒಂದು ಪದವನ್ನು ಉಪಯೋಗ ಮಾಡಿದ್ರಲ್ಲ, ಅದೇನು ಹೇಳತ್ತೆ ಅದು ಅರ್ಥ? ಇದಕ್ಕೆ ದೇವತೆಗಳು ಅನಿಮಿಷರು ಅಂದ್ರ ದೇವತೆಗಳು. ಕಾಲಾಯನಾಯ ಅನಿಮಿಷಾಂಪತಯೇ, ಅನಿಮಿಷಾಂಪತಯೇ ಅಂದ್ರೆ ದೇವತೆಗಳಿಗೆ ಒಡೆಯ ಅಂತ ಅರ್ಥ.
ಅಲ್ಲ ಲಕ್ಷ್ಮೀ ರೂಪ ಏನ್ ಹೇಳಿದ್ರು ಕೂಡ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು, ಅದು ಗೊತ್ತಾಗ್ಲಿಲ್ಲ ನನಗೆ. ಲಕ್ಷ್ಮೀ ರೂಪ ಯಾವುದು ಅಂತ ಗೊತ್ತಾಗಿಲ್ಲ, ಅವಳ ಹೆಸರೇನು ಅಂತ ಗೊತ್ತಾಗಿಲ್ಲ. ಧ್ರುವನ ಮಗಳು ಅಂತ ಒಬ್ರು ಯಾರೋ ಹೇಳಿದ್ರು. ಧ್ರುವನ ಮಗಳಾಗಿ ಅವತಾರ ಮಾಡಿರ್ತಕ್ಕಂತಹ ಲಕ್ಷ್ಮೀ ದೇವಿ ಶಿಂಶುಮಾರನ ಪತ್ನಿ ಅಂತ. ಅವಳ ಹೆಸರೇನು ಅಂತ ಇನ್ನೂ ಗೊತ್ತಾಗಿಲ್ಲ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಹ್ಯ ಚೋರ ಖಚಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವಾ ಅಂತ ಇದು ಆಚಾರ್ಯರು ನಮಗೆ ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟಂತಹ ಮಂತ್ರ, ಕೃಷ್ಣಾಮೃತ ಮಹಾರ್ಣವದಲ್ಲಿ. ಅದನ್ನು ನಮಗೆ ಇಲ್ಲಿ ವಿಜಯಧ್ವಜ ತೀರ್ಥರು ಉದಾಹರಿಸ್ತಾ ಇದ್ದಾರೆ. ನಾರಾಯಣ ಅಂತನ್ನೋ ನಾಮ ಅದು ದೊಡ್ಡ ಕಳ್ಳ. ಯಾಕೆಂದರೆ ಅನೇಕ ಜನ್ಮಗಳಲ್ಲಿ ನಾವು ಮಾಡಿದ ಪಾಪವನ್ನು ಸುಮ್ಮನೆ ಸ್ಮರಣೆ ಮಾಡಿದರೆ ಸಾಕು, ಅದು ಅಪಹಾರ ಮಾಡಿಬಿಡತ್ತೆ, ಹರತಿ. ಆದ್ದರಿಂದ ದೊಡ್ಡ ಪೃಥಿವ್ಯಾಂ ಚೋರಃ ಖಚಿತ, ದೊಡ್ಡ ಕಳ್ಳ ಅಂತ ನಾರಾಯಣ ಎಂಬ ನಾಮ. ಯಸ್ಯ ಸಂಸ್ಮರಣಾ ದೇವಾ ವಾಸುದೇವಸ್ಯ ಶಾರ್ಂಗಿಣಃ ಕೋಟಿ ಜನ್ಮಾರ್ಜಿತಂ ಪಾಪಂ ತಕ್ಷಣಾದೇವ ನಶ್ಯತಿ ಅಂತ ಇನ್ನೊಂದು ವಾಕ್ಯ. ಆ ಭಗವಂತನ ಶಾರ್ಂಗಪಾಣಿಯಾದಂತಹ ವಾಸುದೇವನ ಸ್ಮರಣೆ ಮಾಡೋದ್ರಿಂದಲೇ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪವು ಕೂಡ ತಕ್ಷಣದಲ್ಲೇ ನಾಶ ಆಗ್ತದೆ ಅಂತ. ಈ ರೀತಿ ಅನೇಕ ಪ್ರಮಾಣ ವಾಕ್ಯಗಳೆಲ್ಲ ಇದ್ದಾವೆ. ಆ ವಾಕ್ಯಗಳನ್ನು ವೈ ಅನ್ನೋ ಶಬ್ದದಿಂದ ಸೂಚನೆ ಮಾಡಿದ್ದಾರೆ. ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಭಾಗವತದಲ್ಲಿ ನಮಶ್ಚತ ಸಂಸ್ತುವತೋ ನಶ್ಯತೆ ವೈ ಅಂತಿದೆ. ನಶ್ಯತೆ ವೈ, ವೈ ಅಂದರೆ ಪ್ರಸಿದ್ಧ, ಈ ರೀತಿ ಪ್ರಮಾಣಗಳಿಂದ ಪ್ರಸಿದ್ಧ ಆಗಿದೆ ಅಂತರ್ಥ. ಆ ಲಾಜಿಕ್ಕಿನ ಇಟ್ಟರೆ ನಾವು ಬಲಾತ್ರಲ್ಲಿ ನಾವು ನೋಡಿರಲಿಲ್ಲ. ವಿಷ್ಣು ರಹಸ್ಯದಲ್ಲಿ ನಾವು ಒಂದು ನಿಮಿಷಕ್ಕೆ ಎಷ್ಟೋ 10 ಜನ್ಮಕ್ಕೆ ನಾವು ಪಾಪ ಮಾಡ್ತೇವೆ ಹಂಗೆ ಇದು. ಸೊ ಇದನ್ನ ಹಿಂಗೆ ನೆನೆಸಿದ್ರೆ ಪಾಪ ಹೋಲಾರ್ದಾಗ. ಹೌದು, ಇದೇ ಉತ್ತರ ಬರುತ್ತೆ, ನಾಡ್ದು ಕೊಡ್ತಾನೆ ಹಯಗ್ರೀವ. ಮುಂದೆ ಉತ್ತರ ಕೊಡೋದೇ ಅದು. ಓಕೆ. ಅಲ್ಲಿ ಹಾಗೆ ಕರ್ಮಗಳೆಲ್ಲ ಪೂರ್ತಿ ಹೋಗ್ಬೇಕಾದ್ರೆ ಅಪರೋಕ್ಷ ಜ್ಞಾನ ಆಗಬೇಕು, ಅದನ್ನ ಹೇಳ್ತಾರೆ ಮುಂದೆ. ಅಪರೋಕ್ಷ ಜ್ಞಾನ ಬಂದಾಗ ಹಿಂದಿನ ಮುಂದಿನ ಎಲ್ಲಾ ಕರ್ಮಗಳು ನಾಶ ಆಗತ್ತೆ ಅಂತ ಉತ್ತರ ಬರುತ್ತೆ. ಓಕೆ ಸರ್, ಇಲ್ಲಿ 2 ಪ್ರಶ್ನೆ ಆಚಾರ್ಯ. ಇಲ್ಲಿ ಕೇಚಿ ತುಂಬದ ಪದ ಎಲ್ಲಿ ಬರ್ತದೆ ಸರ್? ಈ ಕೇಚಿ ತುಂಬ ಪದ ಎಲ್ಲಿ ಬರುತ್ತೆ ನಿಮಗೆ ಈ ಶ್ಲೋಕದಲ್ಲಿ? ಶ್ಲೋಕದಲ್ಲ, ಹಿಂದೆ ಬಂತಲ್ಲ. ಕೇಚನ ಶಿಂಶುಮಾರನ ಅವಯವದಲ್ಲಿದೆ ಅಂತ ಹೇಳ್ತಾರೆ ಅಂತ. ಕೇಚನ ಏತತ್ ಜ್ಯೋತಿರನೇಕಂ ಶಿಂಶುಮಾರ ಸಂಸ್ಥಾನಸ್ಯ ಭಗವತೋ ವಾಸುದೇವಸ್ಯ ಯೋಗಧಾರಣಯಾಂ ಅನುವರ್ಣಯಂತಿ. ಅಲ್ಲಿ ಕೇಚನ ಅಂತಿದಲ್ಲ ಭಾಗವತ 23ನೇ ಶ್ಲೋಕ. ಹೌದು, 23ರಲ್ಲಿ. ಆ ಕೇಚನ ಅಂತಂದ್ರೆ ಯಾರೋ ಬೇರೆ ಹೇಳ್ತಾರೆ, ಜ್ಞಾನಿಗಳಲ್ಲ ಅಂತ ತಿಳ್ಕೊಳ್ಬೇಡ್ರಿ ಅನ್ನೋದಕ್ಕೆ ಕೊನೆಗೆ ಇಲ್ಲಿ ಆಚಾರ್ಯ ಬ್ರಹ್ಮಾಂಡ ಪುರಾಣದ ವಾಕ್ಯ ಕೊಟ್ಟಿತ್ತು. ಇಲ್ಲಿ ಮಂತ್ರ ಕೃತಾಂ ತ್ರಿಕಾಲಂ ಅಂತ ಹೇಳ್ತಾರಲ್ಲ, ಯಾವ ಮಂತ್ರ ಅಂತ ಅದು? ಇಲ್ಲಿ ಹೇಳಿದ್ರಲ್ಲ ಇವಾಗ ಕೊನೆಗೆ, ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ, ಇದೇ ಮಂತ್ರ. ಈ 22ನೇ ಶ್ಲೋಕದ ಒಂದು ಕಡಸಿ ಶ್ಲೋಕ ಮುಟ್ಟು ನಾವು ಡೈಲಿ ಪಾರಾಯಣ ಮಾಡ್ಬೇಕ. ಏವಂ ಮಗಣ ಪ್ರಸಾದಯ ಅಲ್ಲಿದ್ದು ನಾವು ಪಾರಾಯಣ ಮಾಡ್ಬೇಕ. ಶನಿ ಅಂದ್ರೆ ಶನಿಯ ಒಂದು ಶಿಂಶುಮಾರನ ಸ್ವರೂಪವನ್ನ ಅಲ್ಲಿ ಚಿಂತನೆ ಮಾಡಬೇಕು. ಈಗ ನಾವು ನೋಡಿದ್ವಲ್ಲ ಯಾವ ಯಾವ ಅವಯವಗಳಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ, ಅದನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡಿ ಶಿಂಶುಮಾರನನ್ನ ಈ ರೀತಿ ಸ್ತೋತ್ರ ಮಾಡಬೇಕು. ಸ್ತೋತ್ರ ಇರೋದಿಷ್ಟೇ, ನಮೋ ನಮೋ ಜ್ಯೋತಿರ್ಲೋಕಾಯ ಅನ್ನೋದಿದೆಲ್ಲ ಅದಷ್ಟೇ ಸ್ತೋತ್ರ. ಉಳಿದದ್ದೆಲ್ಲ ಅವನ ವರ್ಣನೆ, ಅವನು ಹೇಗಿದ್ದಾನೆ ಶಿಂಶುಮಾರ ಅನ್ನೋದರ ವರ್ಣನೆ ಬಂದಿದೆ, ಅದೆಲ್ಲ ಹಿಂದಿದ್ದು. ಯಸ್ಯ ಪುಚ್ಛಾಗ್ರೆ ಅರ್ವಾಕ್ಷರಸಃ ಅಂತ ಅಲ್ಲಿಂದ ಪ್ರಾರಂಭ. 24ನೇ ಗದ್ದೆ ಇದಲ್ಲ, ಯಸ್ಯ ಪುಚ್ಛಾಗ್ರೆ ಅರ್ವಾಕ್ಷರಸಃ ಅಂತ ಅಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೆ
ನಿರೀಕ್ಷಮಾಣೋಪತಿಷ್ಠೇತ ಅಂತ ಅನ್ನೋಲ್ಲಿವರೆಗೆ, ಸರ್ವೇ ತಾರಾಗಣಾಹ ಅಂತ 30ನೇ ಗದ್ಯ ಇದೆಲ್ಲ ಅಲ್ಲಿವರೆಗೆ. ಅಲ್ಲಿವರೆಗೆ ಅವನ ಸ್ವರೂಪ ಹೇಗಿದೆ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಆಮೇಲೆ ಈ ರೀತಿ ಅವನನ್ನ 3 ಕಾಲಗಳಲ್ಲೂ ಸ್ತೋತ್ರ ಮಾಡಬೇಕು ಅಂತ ಹೇಳಿ ಆ ಮಂತ್ರವನ್ನು ಕೊಟ್ಟಿದ್ದಾರೆ. ಕೊಟ್ಟು ಆಮೇಲೆ ಕೊನೆ ಶ್ಲೋಕದಲ್ಲಿ ಅದರ ಫಲ ಹೇಳಿದ್ದಾರೆ. ಹಾಗಾಗಿ ನಾವು ದಿನ ಇಷ್ಟು ಪಾರಾಯಣ ಮಾಡಿದ್ರೆ ಒಳ್ಳೇದು. ಈ ಅಧ್ಯಾಯದ ಕೊನೆ ತನಕ 32ರ ತನಕನು, 24ರಿಂದ ಇಲ್ಲಿ ತನಕ, 23ರಿಂದ ಅಂತಾನೆ ಇಟ್ಕೊಳ್ಳೋಣ. ಕೇಚನ ಏತದ್ ಜ್ಯೋತಿರನೇಕಂ ಅಂತ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು 30ರ ತನಕ, 32ರ ತನಕ. ಅಜವೀದಿ ಬರ್ತಲ್ಲ, ಈ ಅಜವೀದಿ ಎಂಬುದು ಏನ, ಇಲ್ಲಿ ನಾವು ಸಕ್ರಾಬ್ಜ ಮಂಡಲದಲ್ಲಿ ಬಂದು ಅಜವೀದಿನ ಹಾಕಿ ಅದು ಸೂರ್ಯ ಮಂಡಲಕ್ಕೆ ಧನುಸು, ಮಕರ, ಕುಂಭ, ಮೀನನ ಹಾಕಿದ್ದಾರೆ. ಆ ಒಂದು 4 ರಾಶಿಗಳು ಬೀದಿ ಬಂದು ಅಜವೀದಿನ ಹಾಕಿದ್ದಾರೆ. ಸೊ ಇಲ್ಲಿ ಅಜವೀದಿ ಎಂಬುದು ಅದಕ್ಕೂ ಸಂಬಂಧ ಇಲ್ಲ, ಅಲ್ಲಿ ಹೆಂಗೆ ತಗೊಬೇಕು? ಹಿಂದೆ ವಾಯು ಪುರಾಣದಲ್ಲಿ ಒಂದು ಅಜವೀಥಿಯನ್ನ ಹೇಳಿದ್ದಾರೆ. ಅದಲ್ಲ ಇದು ಬೇರೆನೆ ಇಟ್ಟುಕೊಳ್ಬೇಕು ಅಂತ ಯಾದವಾರ್ಯರು ಬರೀತಾರೆ. ಇಯಂ ಅಜವೀಥಿ ನ ಪೂರ್ವೋದಾಹೃತ ವಾಯುಪುರಾಣೋಕ್ತ ನಕ್ಷತ್ರ ರೂಪ. ಹಿಂದೆ ವಾಯುಪುರಾಣದಲ್ಲಿ ಒಂದು ನಕ್ಷತ್ರ ರೂಪವಾದ ಅಜವೀಥಿಯನ್ನು ಹೇಳಿದ್ದಾರಲ್ಲ, ಅದು ಅಂತ ಇಟ್ಟುಕೊಳ್ಬೇಡ್ರಿ. ಕಿಂತು ಅನ್ಯೈವ ಪ್ರಮಾಣಾಂತರೋಕ್ತ ಇತಿ ಜ್ಞಾತವ್ಯ. ಬೇರೆದನ್ನೇ ಮತ್ತೊಂದು ಪ್ರಮಾಣದಿಂದ ಇದನ್ನು ಹೇಳಿದ್ದಾರೆ. ಇದು ಬೇರೆ ಅಜವೀಥಿ ಹೊರತು ಅದಲ್ಲ ಅಂತ. ನಮ್ಮ ಬುಕ್ಕಲ್ಲಿ ಅಜವೀಥಿ ಅಂದ್ರೆ ಕನ್ಸಿಸ್ಟಿಂಗ್ ಆಫ್ ಮೂಲ, ಪೂರ್ವಾಷಾಢ ಅಂಡ್ ಉತ್ತರಾಷಾಢ ಅಂತ ಇದೆ ಮೀನಿಂಗ್. ಪೂರ್ವಾಷಾಢ, ಶ್ರವಣ ಪೂರ್ವಾಷಾಢಗಳು ದಕ್ಷಿಣ ವಾಮಯೋ ಲೋಚನಯೋ ಕಣ್ಣಲ್ಲಿರೋದು ಪೂರ್ವಾಷಾಢ. ಉತ್ತರಾಷಾಢ ಅನ್ನೋದು ನಾಸಿಕ, ಮೂಗಿನಲ್ಲಿರೋದು. ಅಜವೀಥಿಯಲ್ಲಿ ಪೃಷ್ಠದಲ್ಲಿರೋದು ಅಜವೀಥಿ. ಸೊ ಹಾಗಂದ್ರೆ ಸಕ್ರಾಬ್ಜ ಮಂಡಲ ಎದನ್ನ ಬೇಸ್ ಮಾಡಿ ಹೇಳಿದ್ದಾರೆ? ಆಗ ಅದು ಯಾರ ಪುರಾಣ ಹೇಗೆ ತಗೊಂಡ್ಬಿಟ್ಟು ಇದು ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಬೇರೆ ಬೇರೆ ಪುರಾಣಗಳಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿರ್ಬೋದು. ಅದೇನು ಮಹಾದೋಷ ಅಲ್ಲ. ನಾನಾ ಅದೇ ರೂಪಗಳಲ್ಲಿ ನಾನಾ ರೀತಿಯಾದ ರೂಪಗಳಿದ್ದಾವೆ. ಸ್ವಲ್ಪ ವ್ಯತ್ಯಾಸ ಮಾಡಿ ಚಿಂತನೆ ಮಾಡಿದ್ರೆ ಏನು ದೋಷ ಇಲ್ಲ. ಅಲ್ಲಿಯೂ ಹೀಗೆ ಹೇಳಿದ್ರೆ ಹೀಗೆ ಇಟ್ಕೊಳ್ಳಿ. ವ್ಯತ್ಯಾಸ ಇತ್ತು ಅಂದ್ರೆ ಒಂದು ವೇಳೆ ಅಲ್ಲಿ ಬೇರೆ ಪುರಾಣದಿಂದ ಆಧಾರ ಮಾಡಿ ಹೇಳಿರ್ತಾರೆ ಅಂತ ಇಟ್ಕೊಳ್ಬೇಕಷ್ಟೆ. ಇಷ್ಟದಲ್ಲಿ ಕೊಟ್ಬಿಟ್ರು ಅಡ್ದ ರೈಟ್. ಆಮೇಲೆ ಬಂದು ಮತ್ತದೆಲ್ಲ ಬಂದು ಬೇರೆ ಆಕಾಶಕ್ಕಿಂತ ಬಂದು ಇದ್ರಲ್ಲಿ ಉದರದಲ್ಲಿದೆ. ಆಚಾರ್ಯ ನಿನ್ನೆ ಕೇಳಿರ್ಲಿಲ್ಲ ಆಚಾರ್ಯ ನೀವು, ಮತ್ತು ನಾವು ವಕ್ರಗತಿ ನಾವು ಬತ್ತಿ ಮಾತಾಡಿರ್ಲಿಲ್ಲ ನಾವು. ಈ ಅಧ್ಯಾಯ ಹೋದ ಅಧ್ಯಾಯದಲ್ಲಿ ಈ ಅಧ್ಯಾಯದಲ್ಲಿ ಮೊದಲ ಶ್ಲೋಕ ತಗೊಂಡ್ರೆ, ನೀವು ಸ್ವಲ್ಪ ತಗೊಂಡ್ರೆ ಅಲ್ಲಿ ಬಂದು ಪ್ರಶ್ನೆ ಮಾಡಿದ್ದಾರಲ್ಲ ನೀವು, ಏತಾವಾನ್ಯೇವ ಭುವಲಯಸ್ಯ ಸನ್ನಿವೇಶ ಪ್ರಮಾಣ ಲಕ್ಷಣ ಇದಿಲ್ಲ. ಇದು ಅಂದ್ರೆ ಮೊದಲು ರಾಜೋವಾಚ ಅಲ್ಲಿ ಪ್ರಶ್ನೆ ಮಾಡ್ತಾನಲ್ಲ ಆಚಾರ್ಯ, ಅಲ್ಲಿ ಬಂದು ಫಸ್ಟು ಶ್ಲೋಕಕ್ಕೆ ಯದಾ ಏತಸ್ಯ ಭಗವತಃ ಆದಿತ್ಯಸ್ಯ ಮೇರುಂ ಧ್ರುವಂ ಚ ಪ್ರದಕ್ಷಿಣೇನ ಪರಿಕ್ರಮತೋ ರಾಶಿನಾಮಭಿಮುಖಂ ಚ ಪ್ರಚಲನಂ ಭಗವತೋಪ ವರ್ಣಿತಂ ಅಮುಷ್ಯ ವಯಂ ಕಥಂ ಅನು ಮೀವ ಹೀತಿನ್ ಬರ್ತಲ್ಲ. ಅಲ್ಲಿ ಬಂದು ಆ ಪ್ರಕಾಶಿಕಾಲಿ ನೀವು ಓದ್ರಿ, ನೀವು ಅಲ್ಲಿ ಪ್ರಕಾಶಿಕಾಲಿ ಬಂದು
1 2 3 4ನೇ ಲೈನ್ ರೈಟ್. ರಾಶೀನಾಂ ಅಪ್ರದಕ್ಷಿಣೋ ಗಮನೆ ಹೀತಂ ಕದಂಚಿತ್ ಗಡತೆ ನಚ ತಸ್ ಅಸ್ತಿ ಹಂಗೇನು ತಗೊಂಡು ಪ್ರಶ್ನೆ ಮಾಡಿಕೊಂಡ್ರಿ ರೈಟ್. ಅದು அந்த மாதிரி ಇಲ್ಲ, ಅದು ರಾತ್ರಿ ಬಂದು ವಕ್ರವಾಗಿ ಸುತ್ತ ಇಲ್ಲ ಎಂಬ ಒಂದು ಮಾತನ್ನು ಇಟ್ಟುಕೊಂಡು ನಾವು ಡಿಸ್ಕಸ್ ಮಾಡಿದ್ರು ರೈಟ್. ಅದು ಕೊಟ್ಟಿದ್ದಾರೆ ಅದೇ. ಹೌದು, ಅದು ಹೇಳಿದ್ನಲ್ಲ, ರಾಶಿಗಳು ಎಲ್ಲವೂ ಕೂಡ ಪ್ರದಕ್ಷಿಣಾಕಾರವಾಗಿಯೇ ಸುತ್ತೋದು. ಅಪ್ರದಕ್ಷಿಣೆಯಾಗಿ ಸುತ್ತಿದ್ರೆ ಆವಾಗ ಇದು ಕೂಡ್ತಿತ್ತು. ಅಪ್ರದಕ್ಷಿಣೆಯಾಗಿ ಸುತ್ತೋದಿಲ್ಲ, ಎಲ್ಲವೂ ಪ್ರದಕ್ಷಿಣಾಕಾರವಾಗಿ ಸುತ್ತೋದು. ಹಾಗಾಗಿ ಆ ಗ್ರಹಗಳಿಗೆ ಇವನು ಭೇಟಿ ಆಗೋದು ಹೇಗೆ ಅಂತನ್ನೋ ಪ್ರಶ್ನೆ ಬಂತು. ರೈಟ್. ಅದಕ್ಕೆ ಉತ್ತರ, ಇವನು ತನ್ನದೇ ಆದ ಒಂದು ಗತಿ ಇದೆ, ಉತ್ತರಾಯಣ ದಕ್ಷಿಣಾಯನ ಗತಿಗಳು. ಆ ತನ್ನದೇ ಆದ ಗತಿಯಿಂದ ಆ ರೀತಿ ವ್ಯತ್ಯಾಸ, ವಕ್ರಗತಿಯೂ ಕೂಡ ಉಂಟು ಇವನಿಗೆ, ಸೂರ್ಯನಿಗೆ. ನಕ್ಷತ್ರ ಮತ್ತ ಗ್ರಹಕ್ಕೆ ವಕ್ರಗತಿ ಇಲ್ಲ ರೈಟ್. ಹಂಗಂದ್ರೆ ನಾವು ಅಲ್ಲಿ ನೋಡಿ ಬಂದು ವಕ್ರಗತಿ, ಒಂದು ವೇಳೆ ವಕ್ರಗತಿ ಇದ್ದರೆ ಹಂಗಂದ್ರೆ ವಕ್ರಗತಿ ಉಂಟುನ ಇರ್ತಲ್ಲ. ಆಗ ಇನ್ನೇನ್ ನೋಡಿರು ನಾವು ಅಲ್ಲಿ 25ನೇ ಶ್ಲೋಕದಲ್ಲಿ ಕೂಡ ಪರಿವತ್ಸರಂ ಪ್ರಚರತಿ ಯತಿನ ಚಕ್ರ ವಕ್ರಃ ಸ್ಯಾತ್ ರೈಟ್. ಪ್ರಾಯಶೋ ಅನುಕೂಲೋ ಬ್ರಹ್ಮ ಕುಲಸ್ಯ, ಅಲ್ಲಿ ಬಂದು ವಕ್ರಗತಿ ಇದ್ರೆ ಹಂಗೇನು ಕೊಟ್ಟಿದ್ದಾರೆ. ವಕ್ರಗತಿ ಇದ್ರೆ ಹಾಗಂದ್ರೆ ವಕ್ರಗತಿ ಉಂಟುನ ಇಲ್ಲ ಆದ್ರೆ ರೈಟ್. ಒಂದು ವೇಳೆ ವಕ್ರಗತಿ ಇದ್ರೆ ಹಾಗಂದ್ರೆ ಆ ವಕ್ರಗತಿ ಕೊಟ್ಟಿದ್ದಾರೆ ಅಲ್ಲಿ. ಆಗ ವಕ್ರಗತಿ ಉಂಟು ಅಂತ ಟೈಮಲ್ಲಿ. ಅದು ಒಂದು ಆಚಾರ. ಆಮೇಲೆ 2ನೇ ಶ್ಲೋಕದಲ್ಲಿ ಕೂಡ ಒಂದು ಪರಿಹಾರ ಕೊಟ್ಟಿದ್ದಾರೆ, ಅದು ಕೂಡ ನೀವು ಓದಿರಿ. ಅದು ನೀವು ಪ್ರಕಾಶಿಕಲ್ಲಿ ಏವಂ ಪ್ರದಕ್ಷಿಣೆ ಭ್ರಮತ ಸೂರ್ಯರಥೇನ ಸಹ ಪ್ರದಕ್ಷಿಣೀ ಕ್ರಿಯಮಾಣೋ ಅಪಿ ಈತ ಸ್ವಸ್ವಾಭಾವಿಕ ಗತ್ಯ ಉತ್ತರಾಯಣ ರೂಪಯ ರಾಶೀನಾಂ ಅಭಿಮುಖ ಪ್ರದಕ್ಷಿಣತಃ ಚಲತಿ ಅತಃ ನ ಕೋಪಿ ವಿರೋಧ ಇತಿ ಅರ್ಥಃ. ವಿರೋಧ ಪರಿಹಾರ ಅಲ್ಲಿ ಏನ್ ಕೊಟ್ಟಿದ್ದೀವಿ. ಸರ್ ಇದ್ದೀರಾ? ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳೇ.